ಹಾಯ್ ಹಲೋ ನಮಸ್ತೆ, ನಾನು ಗೀತಾ ಸಕ್ರಾಯಪಟ್ಟಣ. ನೋಡಿ, ನಾನು ಇವತ್ತೊಂದು ದಿಢೀರ್ ಸಾಂಬಾರು ಹೇಗೆ ಮಾಡುವುದು, ಟೇಸ್ಟಿಯಾಗಿ ರುಚಿಯಾಗಿರೋದು. ಡೈಲಿ ಸಾಂಬಾರು ಏನಾದರೂ ಮಾಡ್ತಾನೆ ಇರ್ತೀವಿ, ತರಕಾರಿ ಸೊಪ್ಪು ಅದು ಇದು ಏನು ಮಾಡೋದು ಅಂತ ಹೆಣ್ಮಕ್ಳಿಗೆ ಇರೋದೇ ಚಿಂತೆ. ಸಾಂಬಾರು ಏನು ಮಾಡೋದು, ಟಿಫನ್ ಏನು ಮಾಡೋದು, ಬೆಳಗ್ಗೆ ಆದರೆ ಟಿಫನ್ನು, ಸಂಜೆ ಆದರೆ ಸಾಂಬಾರು. ಹಾಗೆ ನಾನು ಥಿಂಕ್ ಮಾಡುವಾಗ ನನಗೊಂದು ಸಾಂಬಾರು ನೆನಪಾಯಿತು. ನನ್ನ ಫ್ರೆಂಡ್ ಒಬ್ಬರು ಮಾಡಿದ್ರು, ತುಂಬ ಟೇಸ್ಟಿಯಾಗಿತ್ತು. ಹಾಗೆ ನಾನು ಸಹ ಟ್ರೈ ಮಾಡೋಣ ಇದು ಅಂತ ಮಾಡಿದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಒಂದು 4ರಿಂದ 5 ಟೀ ಸ್ಪೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಲ್ಲಿ ಹುಳಿ ಟೊಮೊಟೊ ಜಾಸ್ತಿ ಬೇಕಾಗುತ್ತೆ ಈ ಸಾಂಬಾರಿಗೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಹುಳಿ ಟೊಮೊಟೊ ತೊಗೊಂಡು ಅದನ್ನು ನಮ್ಮ ತುಟ್ಟ ಹತ್ರ ಏನು ಇರುತ್ತೆ, ಉಳ್ಕಾಯಿ ಏನಿರುತ್ತೆ ಅದೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಎತ್ತಿಟ್ಟಿದ್ದೀನಿ. ಇದಕ್ಕೆ ನಾನು ಬೇಯೋದಕ್ಕೆ ಒಣಮೆಣಸಿನಕಾಯಿ ಮತ್ತು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದೀನಿ. ಒಂದು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡಿಟ್ಟಿದ್ದೀನಿ. ಇದು ಕೊತ್ತಂಬರಿ ಮತ್ತು ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇಲ್ಲಿ ನಾನು ಬೇಯೋದಕ್ಕೆ ಇಟ್ಕೊಳ್ಳೋಣ. ಇದು ಫಸ್ಟು ಬೇಯಿಸ್ಕೋಬೇಕು ನಾವು. ಇದೇನು ತೆಗೆದುಬೇಳೆ ತೊಗೊಂಡಿದ್ವಲ್ಲ, ಒಂದು 4ರಿಂದ 5 ಟೀ ಸ್ಪೂನಷ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಾನು ಸ್ವಲ್ಪ ತೆಗೆದುಬೇಳೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಬರುತ್ತೆ ಬಟ್ ಟೇಸ್ಟಿಗೆ ಎರಡು ಸ್ವಲ್ಪ ತೆಗೆದುಬೇಳೆ ಯೂಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಎರಡೂ ಸಹ ಟೇಸ್ಟ್ ತೊಗೊಳ್ತೀನಿ ನಾನು. ಮತ್ತು ಖಾರಕ್ಕೂ ಸಹ ಎಷ್ಟೇ ಹಾಕೊಳ್ಳೋದು. ಹಾಗಾಗಿ ನಾನು ಇದಕ್ಕೆ ಇಷ್ಟು ತೊಗೊಂಡಿದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂತ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಟೊಮೊಟೊ ನಾನು ಹೆಚ್ಚಿಟ್ಟಿದ್ದಲ್ಲ, ಟೊಮೊಟೊ ಈರುಳ್ಳಿ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಟೊಮೊಟೊ ಹಾಗೆ ಹಾಕ್ಕೊಳ್ತೀನಿ, ಹೆಚ್ಚು ಹಾಕ್ಕೊಳ್ಳೋದಿಲ್ಲ. ಇದಕ್ಕೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಅದ ನಂತರ ನಿಮಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ಅರಿಶಿನ, ಒಂದು 1/2 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1/2 ಟೀ ಸ್ಪೂನಷ್ಟು ಖಾರ ಪುಡಿ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಅದು ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ 2 ವಿಷಲ್ ಬೇಯಿಸ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಿ ಕುಕ್ಕರ್ನ ಕ್ಯಾಪ್ ಹಾಕಿ ಇಡ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. 2 ವಿಷಲ್ ನನಗೆ ಮಾಡಿಸ್ಕೊಳ್ಳೋಣ. ಅದಾದ ನಂತರ ಅದರ ನಡುವೆ ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರ್ತೀನಿ. ಒಂದು ಬೆಳ್ಳುಳ್ಳಿಲಿ ಅರ್ಧ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಅದಕ್ಕೆ ಬೇಯೋದಕ್ಕೆ. ಇಲ್ಲಿ ಅರ್ಧ ಬೆಳ್ಳುಳ್ಳಿ ಸಹ ಜಜ್ಜಿ ಇಟ್ಟಿದ್ದೀನಿ. ಇನ್ನು ಒಂದು ಟೀ ಸ್ಪೂನಷ್ಟು ಮೆಣಸನ್ನು ತಗೊಂಡಿದ್ದೀನಿ, ಒಣಮೆಣಸು. ಅದನ್ನು ಸಹ ಚೆನ್ನಾಗಿ ಜಜ್ಕೋಬೇಕು. ನೋಡಿ, ನೀಟಾಗಿ ಜಜ್ಕೋಬೇಕು. ಹಾಗೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಸಹ ಇದ್ರ ಜೊತೆ ಸೇರಿಸ್ಕೊಬೇಕು. ತುಂಬ ಟೇಸ್ಟ್ ಕೊಡುತ್ತೆ. ಈ ಒಗ್ಗರಣೆ ಸಹ ಆರಾಮ ಸಕ್ಕತ್ತಾಗಿರುತ್ತೆ. ನೋಡಿ, ಈ ಥರ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಮಗೆ ಈ ಥರ ಕಲ್ಲಲ್ಲಿ ಚೆನ್ನಾಗಿ ಕುಟ್ಕೊಳ್ಬೇಕು. ಮಿಕ್ಸಿಗೆಲ್ಲ ಹಾಕಿದ್ರೆ ಈ ಥರ ಬರೋದಿಲ್ಲ, ಪೇಸ್ಟ್ ಆಗ್ತದೆ. ಈ ಥರ ತರಿತರಿಯಾಗಿರಬೇಕು. ಬಾಯಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ. ಇನ್ನೊಂದು ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸು ಜಜ್ಜಿಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಜೊತೆಗೆ ಸಾಂಬಾರ್ ಜೊತೆಗೆ ರೈಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ವಾಶ್ ಮಾಡ್ಕೊಂಡು ನಾನು ಅಕ್ಕಿ ಏನು ತೊಗೊಂಡಿದ್ದೀನಿ ಅದ್ರ ಅಕ್ಕಿ ವಾಶ್ ಮಾಡಿದ ನಂತರ ನಾನು ಅಕ್ಕಿ ನೀರು ಹಾಕ್ತೀನಲ್ಲ, ವಾಶ್ ಮಾಡಿದಾಗ ನಾನು ಬೆಟ್ಟಲ್ಲಿ 1.5 ಇಂಚು ನೀರನ್ನ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಯಾರಿಗಾರು ಗೊತ್ತಿಲ್ಲ ಅಂತ ಸಹ ಹೆಲ್ಪ್ ಆಗುತ್ತೆ. ಸಾಂಬಾರು ಸಹ ಬೆಂದಿರುತ್ತಲ್ಲ, ಬೇಗ ಸಹ ಸ್ಮ್ಯಾಶ್ ಆಗುತ್ತೆ ಇದು. ಇದೇ ಥರ ನೀವು ಸಹ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈಸಿಯಾಗಿ ಮಾಡ್ಬೋದು ಮತ್ತು ಫಾಸ್ಟಾಗಿ ಮಾಡ್ಬೋದು. ಯಾರಾದರೂ ನೆಂಟರು ಬಂದರು, ಅರ್ಜೆಂಟು, ಏನು ಸಾಂಬಾರು ಮಾಡೋದು ಅನ್ನೋದು ಗೊತ್ತಾಗದಿದ್ದ ಟೈಮಲ್ಲೂ ಸಹ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೊಂದು ಲೈಕ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ, ನಾನು ಸ್ಮ್ಯಾಶ್ ಮಾಡಿದ್ದಾಯಿತು. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪಾತ್ರೆ ಇಟ್ಕೊಂಡು
ಒಗ್ಗರಣೆ ಜಾಸ್ತಿ ಏನು ಬೇಡ ಇದಕ್ಕೆ. ಒಗ್ಗರಣೆಗೆ ಇಷ್ಟು ಹಾಕಿದ್ರೆ ಸಾಕು. ಇದರದ್ದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಅದು ಬೆಳ್ಳುಳ್ಳಿ ಫ್ಲೇವರ್ ಬರೋದಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಯಿತು. ಆಯಿಲ್ ಜಾಸ್ತಿ ಬೇಡ ಇದಕ್ಕೆ. ಸಿಂಪಲ್ಲಾಗಿ ಕಡಿಮೆ ಸಾಮಗ್ರಿಗಳಲ್ಲಿ ಕ್ವಿಕ್ಕಾಗಿ ಆಗುವಂಥ ಸಾಂಬಾರು ತಿಳಿ ಸಾಂಬಾರು ಅಂತ ಅದಕ್ಕೆ ಹೆಸರಿಲ್ಲ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನಾನು ಇದು ಮಿಕ್ಸ್ ಮಾಡಿರೋಂಥ ಸ್ಮ್ಯಾಶ್ ಮಾಡಿರೋಂಥ ಬೇಯಿಸಿರುವಂಥ ಟೊಮೊಟೊ ರಸದೆಲ್ಲ ಇಲ್ಲಿ ಹಾಕ್ತಾ ಇದ್ದೀನಿ. ಹಿಂಗೆ ಹಾಕ್ಬಿಟ್ಟು ನಿಮಗೆ ಎಷ್ಟು ನಿಮಗೆ ಬೇಕಾದಂಥ ಖಾರ ಎಷ್ಟಾಗಿತ್ತು ಅದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನೀವು ನೀರನ್ನು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಒಂದು ಚೆನ್ನಾಗಿ ಕುದಿ ಬರಬೇಕು. ಈಗ ನಾವು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಮೆಣಸಿಟ್ಬಿಟ್ಟಿದ್ವಲ್ಲ ಆ ಮೆಣಸನ್ನ ಈಗ ಹಾಕ್ಕೊಳ್ಳೋಣ. ಇದೇ ಇದಕ್ಕೆ ಮೈನ್ ಫ್ಲೇವರು. ಇದನ್ನು ಮತ್ತೆ ಮಿಕ್ಸ್ ಮಾಡಿಬಿಡಿ. ಮೈನಾಗಿ ನಮಗೆ ಇದೇ ಬೇಕಾಗಿರುವಂಥದ್ದು ಮೆಣಸು. ಇದು ಕುದಿ ಬಂದಾಗ ಅದು ಚೆನ್ನಾಗಿ ಬೆಂದಿರುವಾಗ ಊಟ ಮಾಡುವಾಗ ಅನ್ನಕ್ಕೆ ಸಿಗ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ. ಇದನ್ನ ಇಷ್ಟಾದರೆ ಸಾಕು. ತುಂಬ ಈಸಿಯಾಗಿ ಆಗಿರುತ್ತೆ ಇದು. ಅನ್ನಕ್ಕೂ ಸರಿ, ಮುದ್ದೆಗೂ ಓಕೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಒಂದು ಕುದಿ ಬರೆಸ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೀವು ಇದನ್ನು. ಇಷ್ಟೇ ಆದರೆ ನೋಡಿ ನನಗೆ ಆಲ್ಮೋಸ್ಟ್ ರೆಡಿ ಆಯಿತು ಸಾಂಬಾರು. ಚೆನ್ನಾಗಿ ಕುದಿ ಬರಲಿ. ನಾನೀಗ ಕ್ಲೋಸ್ ಮಾಡಿ ಕುದಿಸ್ಕೊಳ್ತೀನಿ. ಒಂದು ಕುದಿನ ಚೆನ್ನಾಗಿ ಕುದಿ ಬರೆಸ್ಕೊಳ್ಳೋಣ. ನೋಡಿ ಆಲ್ಮೋಸ್ಟ್ ನನಗೆ ಕುದಿ ಬಂದಿದೆ. ರೆಡಿ ಆಯಿತು. ತುಂಬ ಚೆನ್ನಾಗಿದೆ. ಇದು ಕುದಿ ಬಂದಾಗ ಬೇಳೆ ಎಲ್ಲ ಇರುತ್ತಲ್ಲ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ತುಂಬ ಟೇಸ್ಟ್